ಒಂದು ಹುಡುಗಿ ಕಿಸ್ ಮಾಡೋ ಟೈಮಲ್ಲಿ ಇಬ್ರು ಬಾಡಿನೂ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ. ಅಂಟ್ಕೊಳ್ಳೋದಂದ್ರೆ ಬಾಡಿ ಒಳಗಡೆ ಬಾಡಿ ಇಬ್ರದ್ದು ಒಂದಾಗಕ್ಕೆ ಶುರು ಆಗುತ್ತೆ. ಲೈಕ್ ಟ್ರೂ ಆಗಿ ಲವ್ ಮಾಡಿದ್ರೆ ಒಂದಾಗ್ತಾರೆ, ಇಲ್ಲ ಅಂದರೆ ಸತ್ತೋಗ್ತಾರೆ ಅನ್ನೋದೇ ಈ ಮೂವಿ ಕಾನ್ಸೆಪ್ಟ್ ಆಗಿದೆ. ಆ್ಯಂಡ್ ವರ್ತ್ ವಾಚಿಂಗ್ ಮೂವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇ ಟುಗೆದರ್. ಸೊ ಇದೊಂದು ಹಾಲಿವುಡ್ ಮೂವಿ. ಓಪನಿಂಗಲ್ಲಿ ಹೀರೋ ಹೀರೋಯಿನ್ ಇಬ್ಬರು ಲವ್ ಮಾಡ್ತಿರ್ತಾರೆ. ಹೀರೋಗೆ ಏನೋ ಒಂದು ಟ್ರಾಮಾ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಅವ್ರ ತಂದೆ ತಾಯಿ ತೀರೋಗಿರ್ತಾರೆ. ಆ ಕಾರಣಕ್ಕೋಸ್ಕರ ಏನಾಗುತ್ತೆ ಅಂದರೆ ಹೀರೋಯಿನ್ನು ಒಂದು ಪಾರ್ಟಿಲಿ ಪ್ರಪೋಸ್ ಮಾಡ್ತಾಳೆ. ಪ್ರಪೋಸ್ ಮಾಡಿದಾಗಲೇ ಕರೆಕ್ಟಾಗಿ ಒಪ್ಕೊಳ್ಳಲ್ಲ. ಅದಾದಮೇಲೆ ಓಕೆ ಅಂತ ಒಪ್ಕೋತಾನೆ. ಅವರಿಬ್ಬರು ಮಧ್ಯೆ ಮನಸ್ತಾಪ ಶುರು ಆಗುತ್ತೆ. ಯಾಕೆ ಈ ಥರ ಮಾಡ್ದೆ, ಏನಕ್ಕೆ ಅಂತ ಹೇಳಿದಾಗ ನನಗೆ ಸ್ವಲ್ಪ ಟ್ರಾಮಾ ಆಗಿದೆ, ಆ ವಿಚಾರದಿಂದ ಈ ಥರ ಆಗಿದೆ, ಸಾರಿ ಅಂತ ಹೇಳಿ ಕನ್ವಿನ್ಸ್ ಆಗ್ತಾರೆ. ಅದಾದಮೇಲೆ ಒಂದು ಕಡೆ ಅವಳಿಗೆ ಹೀರೋಯಿನಿಗೆ ಒಂದು ಕೆಲಸ ಸಿಕ್ಕಿರುತ್ತೆ. ಲೈಕ್ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಸಿಕ್ಕಿರುತ್ತೆ. ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ಅನ್ಕೋತಾರೆ. ಬಟ್ ಆದರೆ ಹೀರೋ ಪ್ರೊಫೆಷನ್ನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ತುಂಬ ಪ್ಯಾಷನೇಟೆಡ್ ಆಗಿರ್ತಾನೆ. ಆದರೆ ಕರೆಕ್ಟಾಗಿ ಆಗ್ತಿರಲ್ಲ. ಆ ಕಾರಣಕ್ಕೋಸ್ಕರ ಓಕೆ ಇವಳ ಕಡೆಯಿಂದ ಹೋಗೋಣ ಅಲ್ಲಿಗೆ, ಆಮೇಲೆ ಏನಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಆ ಜಾಗಕ್ಕೆ ಹೋಗ್ತಾರೆ. ಈ ಇಂಗ್ಲೀಷ್ ಮೂವಿ ಅಂತ ಬಂದ ಮೇಲೆ ಲೈಕ್ ಒಂದು ಕ್ಯಾಬಿನಲ್ಲಿ ಒಂದು ಕಾಡಲ್ಲೇ ಶೂಟ್ ಮಾಡಿದ ಥರ ಇರುತ್ತೆ. ಆ್ಯಂಡ್ ಇದರಲ್ಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಅದೇ ರೀತಿ ಆ ಕಾಡಲ್ಲಿ ಇದ್ದಾಗ ಅಲ್ಲಿರೋ ಒಬ್ಬರು ಫ್ರೆಂಡ್ ಇರ್ತಾರೆ. ಫ್ರೆಂಡ್ ಹೇಳ್ತಾರೆ, ಈ ಥರ ನೀವು ಹೊರಗಡೆ ಹೋಗಿದ್ದು ಬನ್ನಿ, ಒಂದು ಟ್ರೆಕ್ಕಿಂಗ್ ಥರ, ನಿಮಗೊಂದು ಮೈಂಡ್ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿದಾಗ ಆಯಿತು ಅಂತ ಅಲ್ಲಿಗೆ ಹೋಗ್ತಾರೆ. ಹೋಗೋ ದಾರಿಯಲ್ಲಿ ಮಳೆ ಬರೋಕ್ಕೆ ಶುರು ಆಗುತ್ತೆ. ಪಾತ್ ಕರೆಕ್ಟಾಗಿ ಕಾಣಿಸಲ್ಲ, ಒಂದು ಹಳ್ಳದಲ್ಲಿ ಬಿದ್ದೋಗ್ತಾರೆ. ಬಿದ್ದೋದ್ಮೇಲೆ ಅಲ್ಲಿ ಏನೋ ಒಂದು ಕಪ್ಪಗೆ ತುಂಬ ಡಾರ್ಕ್ ಆಗಿರುತ್ತೆ. ಸೊ ಅದಾದಮೇಲೆ ಅಲ್ಲೇ ಸ್ವಲ್ಪ ತಿರೋಣ, ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಇರ್ತಾರೆ. ಆವಾಗ ನೀರು ಕುಡಿಯೋದಂತ ಹೀರೋ ನೀರು ಕುಡಿಯೋಕೆ ಹೋಗ್ತಾನೆ. ಹೀರೋಯಿನ್ ಹೇಳ್ತಾಳೆ, ಇದು ಯಾವುದೋ ನೀರು ಚೆನ್ನಾಗಿರಲ್ಲ ಅನ್ಸುತ್ತೆ ಅಂದಾಗ, ಇಲ್ಲ ಕುಡಿತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಕುಡಿದು ನೋಡಿದಾಗ ಚೆನ್ನಾಗಿರುತ್ತೆ, ತಗೋ ನೀನು ಕುಡಿ, ಏನು ಇಶ್ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಕುಡಿತಾರೆ. ಕುಡಿದ ಆದಮೇಲೆ ಏನಾಗುತ್ತೆ ಅಂದರೆ ಇಬ್ರಿಗೂ ಒಂಥರ ಹ್ಯಾಲೋಸಿನೇಟ್ ಆಗುತ್ತೆ. ಹೀರೋಯಿನ್ ಒಂಥರ ಆಡ್ತಿರ್ತಾರೆ. ಆವಾಗ ಹೀರೋಗೆ ಒಂಥರ ಆಗ್ತಿರುತ್ತೆ, ಏನೋ ಒಂದು ಹ್ಯಾಲೋಸಿನೇಷನ್ ಅಂದ್ಬಿಟ್ಟು ಪಟ್ಟಂತ ಕಣ್ ತೆಗೆದು ನೋಡ್ತಾರೆ, ಕನ್ಸು ಥರ ಇರುತ್ತೆ. ಓಕೆ ಕನ್ಸು ಅಂದ್ಬಿಟ್ಟು ಎದ್ದು ಹೋಗೋಣ, ಹೊರಗಡೆ ಹೋಗೋಣ, ಎಲ್ಲ ನಿಂತಿದೆ ಅಂತ ಹೊರಗಡೆ ಹೋಗಬೇಕಾದ್ರೆ ಕಾಲು ಅಂಟ್ಕೊಬಿಟ್ಟಿರ್ತದೆ, ಗಮ್ ಥರ ಅಂಟ್ಕೊಂಡಿರುತ್ತೆ. ಸೊ ಅವಾಗ ಏನು ಅನ್ಕೋತಾರೆ, ಇಲ್ಲಿ ಯಾವುದೋ ಒಂದು ಹುಳ ಗಿಳ ಇದರಿಂದ ಆಗಿರಬೇಕು, ಅದಕ್ಕೆ ಅಂಟ್ಕೊಂಡೈತೆ ಅಂದ್ಬಿಟ್ಟು ಜೋರಾಗಿ ಎಳೆದ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಆಗ ಹೀರೋಯಿನ್ಗೆ ಒಂದಷ್ಟು ಜನ ಸ್ಕೂಲಲ್ಲಿ ಫ್ರೆಂಡ್ಸ್ ಆಗ್ತಾರೆ. ಅದರಲ್ಲಿ ಒಬ್ಬರು ಫ್ರೆಂಡ್ ಆಗ್ತಾರೆ. ಆ ಕ್ಯಾರೆಕ್ಟರ್ನ ನೋಟ್ ಮಾಡ್ಕೊಳ್ಳಿ. ಅವ್ರ ಜೊತೆ ಒಂದಷ್ಟು ಮಾತುಕತೆ ಮಾತಾಡ್ತಿರ್ತಾರೆ. ಆವಾಗ ಮನೆಗೆ ಬಂದು ನಾರ್ಮಲಾಗಿ ಅವರಿಬ್ಬರು ಮಧ್ಯೆ ಕರೆಕ್ಟಾಗಿ ಇರಲ್ಲ ಅಲ್ವಾ, ಕರೆಕ್ಟಾಗಿ ಮಾತುಕತೆ ಇರಲ್ಲ. ಸೊ ಆ ಕಾರಣಕ್ಕೋಸ್ಕರ ಇಬ್ಬರು ಆವತ್ತೊಂದು ದಿನ ಒಂದಾಗಿರೋಣ ಅಂತ ಅನ್ಕೋಬೇಕಾದ್ರೆ ಆ ಟೀಚರ್ ಬರ್ತಾರೆ. ಟೀಚರ್ ಬಂದಾಗ ಆ ಮೇಲ್ ಟೀಚರ್ ಬರ್ತಾರೆ, ಬಂದು ಮಾತಾಡ್ಬಿಟ್ಟು ಹೋಗ್ತಾರೆ, ಹಾಗೆ ಹೀಗೆ ಅಂತ. ಓಕೆ ಅಂತ ಅವ್ರು ಹೋದ್ಮೇಲೆ ಇವರಿಬ್ಬರು ಕಿಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕಿಸ್ ಮಾಡಿದಾಗ ಲಿಪ್ ಅಂಟ್ಕೊಬಿಡುತ್ತೆ. ಆವಾಗ ಹೀರೋಯಿನ್ ಕೇಳ್ತಾಳೆ, ನಿನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳು, ಯಾಕೆ ಈ ಥರ ಎಲ್ಲ ಹರ್ಟ್ ಮಾಡ್ತೀಯ ಅಂತ ಹೇಳ್ಬಿಡ್ತಾಳೆ. ಇದೆಲ್ಲ ಆದಮೇಲೆ ಇಬ್ಬರು ಮಲ್ಕೋತಾರೆ. ಮಲ್ಕೊಂಡಾದ್ಮೇಲೆ ಬೆಳಿಗ್ಗೆ ಇವನಿಗೊಂದು ಯಾವುದೋ ಒಂದು ಕೆಲಸ ಇರುತ್ತೆ. ಕೆಲಸದ ಮೇಲೆ ಹೋಗೋದ, ಲೈಕ್ ಒಂದು ಯಾವುದೋ ಕಾನ್ಸರ್ಟ್ ಮೇಲೆ ಹೋಗೋಣ ಅಂತ ಹೊರಗಡೆ ಹೋಗಬೇಕಾದ್ರೆ ಹೀರೋಯಿನ್ ಹತ್ರ ಕೇಳ್ತಾನೆ, ನನ್ನ ಡ್ರಾಪ್ ಮಾಡೋ ರೈಲ್ವೆ ಸ್ಟೇಷನ್ ತನಕ, ನಾನು ಅಲ್ಲಿಂದ ಹೊರಡ್ತೀನಿ, ಸೊ ನನಗೂ ಸ್ವಲ್ಪ ಇದಾಗುತ್ತೆ ಅಂದಾಗ ಓಕೆ ಅಂತ ಡ್ರಾಪ್ ಮಾಡಿಬಿಟ್ಟು ಅವಳು ಅಲ್ಲಿಂದ ಹೊರಡಬೇಕಾದ್ರೆ ಇವನಿಗೊಂಥರ ಈ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡುತ್ತಲ್ಲ, ಆ ಥರ ಒಂದು ಬಾಡಿ ಒಂಥರ ಆಗ್ತಾ ಇರುತ್ತೆ. ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಆ ಹೀರೋಯಿನ್ ಸ್ಕೂಲ್ಗೆ ಹೊರಟೋಗ್ತಾಳೆ. ಸ್ಕೂಲ್ಗೆ ಹೋಗಿ ವಾಶ್ರೂಮ್ ಹತ್ರ ಹೋಗ್ಬೇಕಾದ್ರೆ ಪಟ್ಟಂತ ಅವ್ನು ಬಂದ್ಬಿಟ್ಟು ನಿನ್ನ ಹತ್ರ ಮಾತಾಡಬೇಕು, ನಿನ್ನ ಕಿಸ್ ಮಾಡಬೇಕು ಅಂತ ಪಟ್ಟಂತ ಮೇಲ್ ವಾಶ್ರೂಮ್ಗೆ ಕರ್ಕೋಗ್ಬಿಟ್ಟು ಕಿಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಂಗೆ ಬಾತ್ರೂಮ್ ಒಳಗಡೆ ಹೋಗಿ ಇಬ್ಬರು ಸೆಕ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಈ ಸೀನ ತೋರ್ಸೋಕ್ಕಾಗಲ್ಲ, ಅಷ್ಟು ಇರ್ಲೆವೆಂಟ್ ಆಗಿರುತ್ತೆ. ಲೈಕ್ ಅವರಿಬ್ರದ್ದು ತೊಡೆ ಅಂದ್ಕೊಳ್ಳುತ್ತೆ ಇಬ್ಬರು ಸೆಕ್ಸ್ ಮಾಡೋ ಟೈಮಲ್ಲಿ. ಸೊ ಅದಾದಮೇಲೆ ಯಾರೋ ಹೊರಗಡೆ ಕೇಳಿಸ್ಕೊಂಡಂಗೆ, ಯಾರೋ ಈ ವಿಷಯನ ನೋಡೋದಂಗೆ ಫೀಲ್ ಆಗುತ್ತೆ. ಪಟ್ಟಂತ ಹೀರೋನ ತಳ್ಬಿಟ್ಟು ಹೋಗೋ ಕಡೆ ಅಂದಾಗ ಹೀರೋ ಹೊರಟೋಗ್ತಾನೆ. ಹೋಗಿ ಹೀರೋಯಿನ್ ಹೊರಗಡೆ ಬಂದು ನೋಡಿದಾಗ ಆ ಮೇಲ್ ಟೀಚರ್ ಇರ್ತಾರೆ. ಸೊ ಅವರು ಏನು ಕೇಳದೆ ಇರ್ತಾರೆ, ಹೊರಟೋಗ್ತಾರೆ. ಹೋದ್ಮೇಲೆ ಹೀರೋಯಿನ್ ಬಂದ್ಬಿಟ್ಟು ಬಡ್ಕೋತಾಳೆ, ನೀನು ಯಾಕೆ ಈ ಥರ ಮಾಡಿದೆ, ನನಗೆ ಕೆಲಸನೇ ಹೋಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಚಾನ್ಸಸ್ ಐತೆ, ಆ ಥರ ಸ್ಕೂಲಲ್ಲಿ ಮೇಲ್ ವಾಶ್ರೂಮಲ್ಲಿ ಈ ಥರ ಎಲ್ಲ ಮಾಡಿದ್ದೀವಿ ಅಂತ ಹೇಳಿದಾಗ ಅಲ್ಲಿಂದ ಅವಳು ಹೊರಟೋಗಿ ಆ ಟೀಚರ್ ಮನೆಗೆ ಹೋಗಿ, ಸಾರಿ ಬೇಜಾರು ಮಾಡ್ಕೋಬೇಡಿ, ಈ ಥರ ವಿಷಯಗಳನ್ನ ನೋಡಿದ್ದು ಇದು ಮಾಡ್ಕೋಬೇಡಿ, ಆ ವಿಷಯ ಹೇಳೋಕ್ಕೆ ಇಲ್ಲಿ ತನಕ ಬಂದ ಅಂತ ಮೇಲ್ ಟೀಚರ್ ಇರ್ತಾರೆ. ಆಯಿತು ಒಳಗಡೆ ಬಂದಾಗ ನನಗೆ ಗೊತ್ತಾಗ್ತಿಲ್ಲ, ನನ್ನ ಪಾರ್ಟ್ನರ್ ಜೊತೆ ಇರಬಾರ್ದು ಅಂತ, ನಾವಿಬ್ಬರು ಬ್ರೇಕಪ್ ಮಾಡ್ಕೊಳ್ಳೋದ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನನಗೆ ಏನಾದರೂ ಅಡ್ವೈಸ್ ಇದ್ದರೆ ಮಾಡೋಕ್ಕಾಗುತ್ತಾ ಅಂತ ಅವನ ಹತ್ರ ಕೇಳಿದಾಗ ಅವನು ಆವಾಗ ಹೇಳ್ತಾನೆ, ಒಂದು ಗ್ರೀಕ್ ಮೈಥಾಲಜಿ ಪ್ರಕಾರ ಒಂದು ದೇವರು ಏನು ಮಾಡಿರ್ತಾರೆ ಅಂದರೆ ಇಬ್ಬರು ಒಟ್ಟಿಗೆ ಹುಟ್ಟಬಾರ್ದು, ಲೈಕ್ ಇಬ್ಬರು ಒಟ್ಟಿಗೆ ಹುಟ್ಟುತ್ತಾ ಇದ್ರಂತೆ. ಇಬ್ಬರು ತಲೆ ಎರಡು, ಕೈ ಎರಡು ಮತ್ತು ಕಾಲೆರಡು, ಬಟ್ ಬಾಡಿ ಅಂಟ್ಕೊಂಡಿರುತ್ತೆ ಆ ಥರ. ಅದಕ್ಕೆ ಅವ್ರನ್ನ ಸಪ್ರೇಟ್ ಮಾಡಿದಾಗ ಗೊತ್ತಾಯಿತು ಇಬ್ಬರು ಕೂಡ ಸೋಲ್ಮೇಟ್ಸ್ ಅಂತ. ಸೊ ಆ ಥರ ಇದ್ದಾಗ ಯೋಚನೆ ಮಾಡಿ, ನೀವಿಬ್ಬರು ಸೋಲ್ಮೇಟ್ಸ್ ಆಗಿದ್ದರೆ ನೀವೇನೇ ಮಾಡಿದ್ರು ದೇವರು ನಿಮ್ಮನ್ನ ಬಿಡಲ್ಲ, ಒಂದು ಮಾಡುತ್ತೆ ಅಂತ. ಇದೇ ಕೋರ್ ಪ್ಲಾಟ್ ಆಗಿರುತ್ತೆ. ಸೊ ಇದಾದಮೇಲೆ ಇಲ್ಲಿಂದ ಹೊರಗಡೆ ಹೀರೋ ನೋಡ್ತಾ ಇರಬೇಕಾದ್ರೆ ಹೀರೋ ಬಂದ್ಬಿಟ್ಟು ಹೀರೋಯಿನ್ ಹತ್ರ ಕೇಳ್ತಾನೆ, ಈ ಥರ ಎಲ್ಲ ಬ್ರೇಕಪ್ ಎಲ್ಲ ಮಾಡ್ಕೋಬೇಡ, ಸಾರಿ ಅಂತ ಕೈ ಹಿಡಿದಾಗ ಇಬ್ರಿಗೂ ಒಂಥರ ಆಗುತ್ತೆ. ಲೈಕ್ ಹೀರೋಯಿನ್ಗೆ ಒಂಥರ ಆರ್ಗ್ಯಾಸಮ್ ಆದಂಗಿರುತ್ತೆ. ಈ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡಿರ್ತಾರೆ, ಆ ಥರ ಆದಂಗಿರುತ್ತೆ.
ಅದಾದಮೇಲೆ ಹೀರೋ ಏನು ಮಾಡ್ತಾನೆ ಅಂದರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾನೆ, ಏನಾಗಿದೆ ಏನು ಇರುತ್ತೆ ಅಂತ. ಯಾಕಂದರೆ ಆ ಜಾಗಕ್ಕೆ ಒಂದು ಕಪಲ್ ಬಂದು ಅದೇ ರೀತಿ ಕಾಣೆ ಆಗಿರ್ತಾರೆ, ಆ ನೀರನ್ನ ಕುಡಿದು. ಆ ನೀರಿಂದ ಏನೋ ಆಗಿದೆ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಒಂದು ಸೌಂಡ್ ಜೋರಾಗಿ ಬರುತ್ತೆ. ಇದನ್ನು ನಾನು ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಫುಲ್ ಎದುರ್ಕೊಬಿಟ್ಟಿದೆ. ಆ ಸೌಂಡ್ ಜೋರಾಗಿ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಹೀರೋಯಿನ್ ಒಂದು ಗೋಡೆ ಅನ್ನೋದಕ್ಕಿಂತ ಗ್ಲಾಸ್ಗೆ ಹೊಡ್ಕೋತಾ ಇರ್ತಾಳೆ, ಲೈಕ್ ಅಟ್ರಾಕ್ಟ್ ಆಗ್ತಿರ್ತಾಳೆ. ಅದು ಅವಳಿಗೆ ಗೊತ್ತಿರಲ್ಲ. ಸೊ ಅದನ್ನು ನೋಡಿದಾಗ ಮೂಗೆಲ್ಲ ಹೊಡೆದೋಗಿರುತ್ತೆ, ಈ ಥರ ಆಗ್ತಿದೆ ಅಂತ ಹೀರೋಯಿನ್ ಹತ್ರ ಇದೊಡಿಸ್ಬಿಟ್ಟು ಹೇಳಿದಾಗ ಇದೆಲ್ಲ ಏನಿಲ್ಲ, ಸುಮ್ಮನೆ ಹೋಗಿ ಮಲ್ಕೊ, ನೀನು ಸಪ್ರೇಟಾಗಿ ಮಲ್ಕೊ, ನಾನು ಸಪ್ರೇಟಾಗಿ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಮಲ್ಕೋತಾರೆ. ನೈಟ್ ಟೈಮ್ ಅವ್ರಿಗೆ ಗೊತ್ತೇ ಇಲ್ಲದೇ ಅವರಿಬ್ಬರು ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ಆವಾಗ ಹೀರೋಗೆ ಮಾತ್ರ ನೆನಪು ಬರುತ್ತೆ. ಎದ್ದಿದ ತಕ್ಷಣ ಅಯ್ಯೋ ಏನಾಗ್ತಿದೆ ಅಂತ ಫುಲ್ ಸ್ಟಾಪ್ ಮಾಡೋಕ್ಕೆ ಹೋಗ್ತಾನೆ, ಆಗೋದೇ ಇಲ್ಲ. ಕ್ರೌಲಿಂಗ್ ಆಗೋ ಥರ ಕೆಳಗಡೆ ಎಳ್ಕೊ ಬರ್ತಾ ಇರುತ್ತೆ. ಅವಳು ಕ್ರೌಲಿಂಗ್ ಮಾಡ್ಕೊ ಬರ್ತಿರ್ತಾಳೆ, ಅದು ಅವಳಿಗೆ ಜ್ಞಾಪಕ ಇರಲ್ಲ. ಕಾಂಜರಿಂಗ್ ಮೂವಿಲಿ ದೆವ್ವ ಬರೋ ಥರ ಬರ್ತಿರ್ತಾಳೆ. ಇಬ್ಬರು ಹಾಗೆ ಬಂದು ಕೈಗೆ ಅಂಟ್ಕೊಂಡು ಫುಲ್ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲೊಂದು ಟ್ಯಾಬ್ಲೆಟ್ ಇರುತ್ತೆ. ಹೀರೋಯಿನ್ ಎದುರಿಸ್ಬಿಟ್ಟು ಈ ಟ್ಯಾಬ್ಲೆಟ್ ನುಂಗು ಅಂದಾಗ ನುಂಗಿದ ತಕ್ಷಣ ನೆಕ್ಸ್ಟ್ ಶಿಲೌಟ್ ಶಾಟಲ್ಲಿ ಏನಾಗುತ್ತೆ ಅಂದರೆ ಇಬ್ಬರು ಎದ್ದು ಆವಾಗ ಹೀರೋಯಿನ್ ಎದ್ದಿರ್ತಾಳೆ, ಈ ಥರ ಆಗಿದೆ. ಆವಾಗ ಅವನೇನು ಅನ್ಕೋತಾನೆ, ಯಾಕೆ ಈ ಥರ ಕಟ್ಟಾಕಿದ್ಯಾ ಅಂದ್ಕೊಂಡು ಕನ್ಸು ಅಂದ್ಕೊಂಡಿರ್ತಾನೆ. ನೋಡಿದಾಗ ಇಬ್ಬರು ಕೈ ಹಂಗೆ ಅಂಟ್ಕೊಂಡಿರುತ್ತೆ. ಇಬ್ಬರು ಕೈ ಒಳಗಡೆ ಕೈ ಹಂಗೆ ಹೋಗಿ ಅಂಟ್ಕೊಬಿಟ್ಟಿರ್ತದೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ ಹೀರೋಯಿನು ಇದು ಸರಿ ಬರಲ್ಲ, ಇದನ್ನ ಕಟ್ ಮಾಡೋಣ ಇರು ಅಂತ ಹೇಳಿದಾಗ ಇದು ಆಗಲ್ಲ ಅಂದಾಗ ಹಂಗೆ ಕೈಯಲ್ಲಿ ಇಟ್ಕೊಂಡು ಹಂಗೆ ಕಟ್ ಮಾಡಿಬಿಡ್ತಾಳೆ. ಕಟ್ ಮಾಡಾದ್ಮೇಲೆ ಇಬ್ಬರು ಸಪ್ರೇಟಾಗಿ ಕೂತ್ಕೊಂಡ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಏನೋ ನಡೀತಾ ಇದೆ ಇಲ್ಲಿ. ಸೊ ಇವಾಗ ನಾವೇನು ಮಾಡೋಕ್ಕಾಗಲ್ಲ, ಇದನ್ನು ಕ್ಲಾರಿಫೈ ಮಾಡಬೇಕು ಅಂತ ಹೊರಗಡೆ ಹೋಗಿ ನಾನು ಚೆಕ್ ಮಾಡ್ತೀನಿ, ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದಾಗ ಹೀರೋ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಹೀರೋ ಒಂದು ಕಡೆ ಹೋಗ್ತಾನೆ. ಹೀರೋ ಹೋದಾಗ ಅಲ್ಲಿ ಗುಹೆ ಒಳಗಡೆ ಹೋಗಿ ಏನೋ ಚೆಕ್ ಮಾಡ್ತಿರ್ತಾನೆ. ಈ ಕಡೆ ಹೀರೋಯಿನ್ ಏನು ಮಾಡ್ತಾಳೆ, ಮೇಲ್ ಟೀಚರ್ ಇರ್ತಾನೆ ಗೊತ್ತಾ, ಅವ್ರ ಮನೆಗೆ ಬಂದ್ಬಿಟ್ಟು ಈ ಥರ ಆಗಿದ್ದೆಲ್ಲ ಕೇಳೋಣ ಅಂತ ಬಂದಾಗ ಅಲ್ಲಿ ಒಂದಷ್ಟು ವಿಷಯಗಳನ್ನ ನೋಟ್ ಮಾಡ್ತಾಳೆ. ಆ ಗುಹೆಯಲ್ಲಿ ಇದ್ದಿದ್ದು ಬೆಲ್ಲಾಗಿರಲಿ ಇದನ್ನೆಲ್ಲ ನೋಟ್ ಮಾಡಿದಾಗ ಇಲ್ಲೇನೋ ನಡೀತಿದೆಯಲ್ಲ ಅನ್ನೋ ಥರ ಒಳಗಡೆ ಹೋದರೆ ಒಂದು ಟಿ ವಿ ಓಡ್ತಾ ಇರುತ್ತೆ. ಟಿ ವಿನಲ್ಲಿ ಒಂದು ವಿಷಯ ಇರುತ್ತೆ, ಇದೇ ಮೇನ್ ಟ್ವಿಸ್ಟ್. ಆ ಮೇಲ್ ಟೀಚರ್ ಯಾರಂದರೆ ಅವರು ಒಂದು ಟೈಮಲ್ಲಿ ಇದೇ ನೀರು ಕುಡಿದು ಅವರ ಸೋಲ್ಮೇಟ್ನ ಒಂದಾಗಬೇಕು, ಲೈಕ್ ಇಲ್ಲಿ ನಮ್ಮನ್ನ ಇರೋಕ್ಕೆ ಬಿಡಲ್ಲ, ಒಂದಾಗಬೇಕು ಅಂತ ಒಂದು ರಿಚುವಲ್ ಮಾಡಿರ್ತಾರೆ. ಆ ಸೋಲ್ಮೇಟ್ ಯಾರಂದರೆ ಒಂದು ಹುಡುಗ, ಅವರಿಬ್ಬರು ಲವ್ ಮಾಡಿರ್ತಾರೆ, ಅವರಿಬ್ಬರು ಒಂದಾಗಿ ಈ ಟೀಚರ್ ಆಗಿರ್ತಾರೆ. ಒಂದಾಗಿ ಅಂದರೆ ಕಂಪ್ಲೀಟ್ ಅವ್ರ ಬಾಡಿ ಅಂಟ್ಕೊಂಡು ಒಂದಾಗಿರ್ತಾರೆ, ಒಂದು ಒಬ್ಬರಾಗಿರ್ತಾರೆ. ಸೊ ಆ ಥರ ವಿಷಯ ಇಲ್ಲಿ ನಡೀತಿದೆ ಅಂತ ಗೊತ್ತಾದಾಗ ಹೀರೋಯಿನ್ ಮನೆಗೆ ಬಂದು ಈ ಥರ ವಿಷಯ ನಡೀತಿದೆ, ಈ ಥರ ಅವರು ಒಂದಾಗಿರೋರು ಅಂತ ಹೇಳಿದಾಗ ಅದನ್ನು ಅವ್ರು ಹೇಳಿರ್ತಾರೆ, ನೀವಿಬ್ಬರು ಸೋಲ್ಮೇಟ್ ಆಗಿದ್ರೆ ಒಂದಾಗಿರ್ತಾರೆ, ಲೈಕ್ ಟ್ರೂ ಲವ್ ಮಾಡಿ ನೀವು ಸೋಲ್ಮೇಟೇ ಆಗಿದ್ದರೆ ಒಂದಾಗಿರ್ತೀರ, ಇಲ್ಲಾಂದರೆ ಸತ್ತೋಗ್ತೀರಾ ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿ ಬಂದು ಹೇಳಿದಾಗ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಇರುತ್ತೆ, ಹುಡ್ಕೋಣ ಅಂದಾಗ ಹೀರೋ ಒಂದು ವಿಷಯ ಹೇಳ್ತಾನೆ, ಇದಕ್ಕೆ ಸೊಲ್ಯೂಷನ್ನೇ ಇಲ್ಲ, ಸೊ ಒಂದಾಗಬೇಕು, ಮೇ ಬಿ ಅದೇ ಲಾಸ್ಟ್ ಸೊಲ್ಯೂಷನ್, ಆದಷ್ಟು ದೂರ ಇರೋಣ ಆದರೆ ಆಗೋದೇ ಇಲ್ಲ. ಇಬ್ಬರು ಕೈಯಲ್ಲೂ ಹತ್ರ ಬಂದು ಅಂಟ್ಕೊಂಡು ಹಂಗೆ ಅವ್ರು ಅನ್ಕೋತಾರೆ, ನಾವಿಬ್ಬರು ಲವ್ ಮಾಡ್ತಿದ್ದೀವಿ, ಟ್ರೂ ಆಗಿ ಲವ್ ಮಾಡ್ತಿದ್ದೀವಿ, ಇಬ್ಬರು ಸೋಲ್ಮೇಟ್ಸ್ ಅಂದರೆ ನೋಡೋಣ ಇಬ್ಬರು ಒಟ್ಟಿಗೆ ಇರ್ತೀವಿ, ಇಲ್ಲಾಂದರೆ ಇಬ್ಬರು ಸತ್ತೋಗ್ತೀವಿ ಅಂತ ಹೇಳಿದಾಗ ಇಬ್ಬರು ಹಂಗೆ ಬ್ಲ್ಯಾಕ್ ಸ್ಕ್ರೀನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಶಾಟಲ್ಲಿ ಅವ್ರ ಮನೆ ಬಾಗಿಲು ಓಪನ್ ಆಗುತ್ತೆ, ಯಾರೋ ಬಾಗಿಲು ತರ್ತಾರೆ. ಅವ್ರ ಮನೆಗೆ ಬಂದು ನೋಡಿದಾಗ ಇಬ್ಬರು ಒಂದಾಗಿರೋ ಒಂದು ಪರ್ಸನ್ ಇರ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅದೇ ಈ ಮೂವಿ ಟುಗೆದರ್ ಅಂತ. ಆ್ಯಂಡ್ ಈ ಮೂವಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಮೂವಿ ಯಾವ್ದು ಮಾಡಬೇಕು ಅಂತ. ಆ್ಯಂಡ್